ನಮಸ್ಕಾರದಲ್ಲಿ ಬಂದವರೇ, ನಾನು ಸರ್ಕಾರಿ ಕೆರೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಇದು ಒಂದು ಗ್ರಾಮ ನಕಾಶೆ. ಇದರಲ್ಲಿ ಸರ್ಕಾರಿ ಕೆರೆಯನ್ನು ನೀಲಿ ಬಣ್ಣದಿಂದ ಗುರುತಿಸಲಾಗಿದೆ. ಹಿಂದೆ ಸರ್ಕಾರಿ ಕೆರೆಗಳನ್ನ ಹೇಗೆ ನಿರ್ಮಿಸ್ತಾ ಇದ್ರು ಅನ್ನೋದು ಸೋಜಿಗೆ ಸಂಗತಿ. ಯಾಕಂದರೆ ಆ ಕಾಲದಲ್ಲಿ ಯಾವುದೇ ಆಧುನಿಕ ಯಂತ್ರೋಪಕರಣಗಳು ಇರಲಿಲ್ಲ. ಸೊ ಕೆರೆ ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಜಮೀನು ಮುಳುಗಡೆ ಆಗುತ್ತೆ, ಕೆರೆ ಕಟ್ಟಿದಾಗ ಆ ನೀರು ಎಲ್ಲಿವರೆಗೂ ನಿಲ್ಲುತ್ತೆ, ಅಂದರೆ ಈಗಿನ ಕಾಲದಲ್ಲಿ ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ ಸಹ ಇರಲಿಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಕೆರೆ ನಿರ್ಮಿಸಬೇಕು ಅಂತಂದರೆ ಈಗಾಗಲೇ ಅಕ್ಕಪಕ್ಕದ ರಾಜ್ಯಗಳು ನಿರ್ಮಿಸಿರ್ತಕ್ಕಂಥ ಕೆರೆಗಳನ್ನು ಹೋಗಿ ಸ್ಥಳ ಪರಿಶೀಲನೆ ಮಾಡಿಸಿ ಅನುಭವಿ ನಿಪುಣರನ್ನು ಅಲ್ಲಿಂದ ಕರೆಸಿ ಅವರಿಂದ ಸ್ಥಳ ಪರಿಶೀಲನೆ ಮಾಡಿಸಿ ಕೊರಕಲು ಎಲ್ಲಿದ್ದಾವೆ, ನೀರು ಯಾವ ಕಡೆ ಹರಿಯುತ್ತೆ ಅನ್ನೋದನ್ನು ಮನಗಂಡು ಆ ನೀರು ಹೇಗೆ ಹರಿಯುತ್ತೋ ಅದಕ್ಕೆ ಅಡ್ಡಲಾಗಿ ಮಣ್ಣಿನಿಂದ ಕಟ್ಟೆಗಳನ್ನು ಕಟ್ತಾ ಇದ್ರು. ಈ ಸಂದರ್ಭದಲ್ಲಿ ಮಣ್ಣಿನ ಏರಿಗಳನ್ನು ನಿರ್ಮಿಸಲು ಸಮರ್ಪಕವಾದಂತಕ್ಕಂಥ ಮಣ್ಣನ್ನು ಬಳಸ್ತಾ ಇರಲಿಲ್ಲ. ಸ್ಥಳದಲ್ಲೇ ದೊರೆತಿರ್ತಕ್ಕಂಥ ಮಣ್ಣನ್ನು ಉಪಯೋಗಿಸಿ ಕೆರೆಗಳನ್ನು ನಿರ್ಮಾಣ ಮಾಡ್ತಾ ಇದ್ರು. ನೀವು ಇಲ್ಲಿ ಕೇಸರಿ ಬಣ್ಣದಿಂದ ಕಾಣ್ತಿರ್ತಕ್ಕಂಥದ್ದು ಕೆರೆಯ ಏರಿ ಆಗಿರುತ್ತೆ. ಇದನ್ನು ಸಾಧಾರಣ ಮಣ್ಣಿನಿಂದ ನಿರ್ಮಿಸಿರ್ತಾರೆ. ಮಳೆಗಾಲ ನಿಂತಾಗ ನೀರು ಪ್ರಶಾಂತವಾಗಿರುತ್ತೆ. ಈ ಸಂದರ್ಭದಲ್ಲಿ ಗಾಳಿ ಬೀಸಿದಾಗ ಅಲೆಗಳು ಎದ್ದು ಅಲೆಗಳು ಕೆರೆಯ ಏರಿಗೆ ಜೋರಾಗಿ ಬಡಿತಾ ಇತ್ತು. ಇದರಿಂದ ಕೆರೆಯ ಏರಿ ಹಾಳಾಗ್ತಾ ಇತ್ತು ಹಾಗೂ ಕೆರೆಗಳು ಸಹ ಒಡೆದೋಗ್ತಾ ಇತ್ತು. ಇದನ್ನು ಮನಗಂಡಂಥ ರಾಜರುಗಳು ಈ ಕೆರೆಗಳನ್ನು ಮರು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭಿಸಿದರು. ಹಾಗಾದರೆ ಮುಂದೆ ಯಾವ ರೀತಿ ಕೆರೆಗಳನ್ನ ನಿರ್ಮಿಸಿದ್ರು ಅನ್ನೋದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಥ್ರೆಡ್, ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.